ಗುರಿಯಾಗ್ತಾನೆ. ಈತನಿಂದ ನಾವು ಬಚಾವ್ ಆಗಬಹುದು ಅಂದುಕೊಂಡಿದ್ದ ದರ್ಶನ್ಗೆ ಆತನೇ ಮುಳುವಾಗಿತ್ತು, ಆತನೇ ಕುತ್ತು ತಂದಿತ್ತು. TV9 ನಲ್ಲಿ ಡಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಘವೇಂದ್ರನನ್ನ ಕುರಿ ಮಾಡಲು ಹೊರಟಿದ್ದ ದಾಸ, ಆದರೆ ವಿಚಾರಣೆಯ ವೇಳೆ ದರ್ಶನ್ ಹೆಸರನ್ನ ರಾಘವೇಂದ್ರ ಹೇಳಿದ್ದ. ಬೆಂಗಳೂರು ಲಿಂಕ್ ತಪ್ಪಿಸಲು ದುರ್ಗದ ಕುರಿಯನ್ನ ಬಲಿ ಕೊಡೋದಕ್ಕೆ ಪ್ಲಾನ್ ಆಗಿತ್ತು. ಚಿತ್ರದುರ್ಗದ ಲಿಂಕ್ ಅನ್ನ ತೋರಿಸಲು ರಾಘವೇಂದ್ರನಿಗೆ ಆಫರ್ ಅನ್ನ ಕೊಟ್ಟಿದ್ರು. ಮೊದಲು ಸರೆಂಡರ್ ಪ್ಲಾನ್ ಒಪ್ಪಿರಲಿಲ್ಲ ರಾಘವೇಂದ್ರ. ಹಣದ ಆಮಿಷವನ್ನ ನೀಡಿ ಸರೆಂಡರ್ಗೆ ದರ್ಶನ್ ಒಪ್ಪಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಇವು. ರೇಣುಕಾಸ್ವಾಮಿ ಕೊಲೆ ಬಳಿಕ ನಡೆದಿತ್ತು ಸರೆಂಡರ್ ಪ್ಲಾನ್. ಸರೆಂಡರ್ ಆಗೋ ಎಂದಾಗ ಆಗೋದಿಲ್ಲ ಅಂತ ರಾಘವೇಂದ್ರ ಹೇಳಿದ್ದ. ಆಗಲ್ಲ ಅಂತ ಹೇಳಿ ಚಿತ್ರದುರ್ಗಕ್ಕೆ ರಾಘವೇಂದ್ರ ಹೊರಟಿದ್ದ. ಈ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ನಾನು ಯಾಕೆ ಜೈಲಿಗೆ ಹೋಗ್ಲಿ, ಇದನ್ನೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಸೀದಾ ಚಿತ್ರದುರ್ಗಕ್ಕೆ ಹೊರಟಿದ್ದ. ರಾಘವೇಂದ್ರನನ್ನ ಕೊನೆಗೆ ಒಪ್ಪಿಸಿದ್ದು ವಿನಯ್, ಪ್ರದೋಷ್, ದರ್ಶನ್. ರಾಘವೇಂದ್ರ ಸರೆಂಡರ್ ಆಗಿಲ್ಲ ಅಂದ್ರೆ ಚಿತ್ರದುರ್ಗದ ಲಿಂಕ್ ಅನ್ನ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಇವರೆಲ್ಲರ ಪ್ಲಾನ್. ಚಿತ್ರದುರ್ಗದ ಲಿಂಕ್ ಅನ್ನ ಕೊಡೋದಕ್ಕೆ, ರಾಘವೇಂದ್ರನನ್ನ ಸರೆಂಡರ್ ಮಾಡೋದಕ್ಕೆ ಇವರೆಲ್ಲರೂ ಪ್ಲಾನ್ ಮಾಡಿದ್ರು. ಹಾಗಾಗಿನೇ ರಾಘವೇಂದ್ರನನ್ನ ಹಾಗೋ ಹೀಗೋ ಮಾಡಿ ಒಪ್ಸಿದ್ರು ಕೂಡ. ಬೆಂಗಳೂರಿನವರು ಕಿಡ್ನಾಪ್ ಮಾಡಿ ಕೊಲೆ ಅಂತ ಗೊತ್ತಾದ್ರೆ ನಾವೆಲ್ಲ ತಗ್ಲಾಕೊಂತೀವಿ ಅನ್ನೋದು ಇವರಿಗಾಗಲೇ ಗೊತ್ತಿತ್ತು. ಹಾಗಾಗಿ ಪೊಲೀಸರ ದಿಕ್ಕು ತಪ್ಪಿಸ್ಬೇಕು, ಈ ಪ್ರಕರಣದ ಮೂಲ ಚಿತ್ರದುರ್ಗ ಅನ್ನೋದನ್ನ ಬಿಂಬಿಸ್ಬೇಕಿತ್ತು. ಹಾಗಾಗಿನೇ ರಾಘವೇಂದ್ರನನ್ನ ತಗ್ಲಾಕಿದ್ದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನೋ ಮಾಡೋಕೆ ಹೋಗಿ ಇಲ್ಲಿ ಏನೋ ಆಗಿದೆ. ರಾಘವೇಂದ್ರನನ್ನ ಬಲಿಪಶು ಮಾಡಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ರಾಘವೇಂದ್ರ ಯಾವ ರೀತಿಯಾಗಿ ಪೊಲೀಸರ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ನೋ ಸತ್ಯಾಂಶಗಳನ್ನ, ಅದೆಲ್ಲವೂ ಕೂಡ ದರ್ಶನ್ ಗ್ಯಾಂಗ್ಗೆ ಮುಳುವಾಯ್ತು ನೋಡಿ. ಮಧುಶ್ರೀ, ರಾಘವೇಂದ್ರ ಪ್ರಾಥಮಿಕವಾಗಿ ಅಂದ್ರೆ ಕಿಡ್ನಾಪಿಂಗಿನ ಸಮಯದಿಂದಲೇ ಅವನು ಈ ಕ್ರೈಮಿನ ಒಂದು ಭಾಗ, ಅವಿಭಾಜ್ಯ ಅಂಗ ಅಂತಲೇ ಕರಿಬಹುದು. ಅವನು ಈ ಕ್ರೈಮಲ್ಲಿ ಸ್ಟಾರ್ಟಿಂಗ್ ಇಂದಲೇ ಒಬ್ಬ ಇನ್ವಾಲ್ವ್ ಆಗಿರುವಂತ ಒಬ್ಬ ಕ್ರಿಮಿನಲ್. ರಾಘವೇಂದ್ರ ಅಭಿಮಾನಿ ಸಂಘದವನಾಗಿದ್ದರಿಂದನೇ ಅವನಿಗೆ ಪವನ್ ಕಮ್ಯುನಿಕೇಟ್ ಅನ್ನ ಮಾಡಿ ಅವನ ಮೂಲಕ ಇವನನ್ನ ರೆಕ್ಕಿ ಮಾಡಿಸ್ತಾರೆ. ಒಂದು ಫೋಟೋ ತೆಗಿತಾರೆ, ಇವನೇನಾ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಂದು ಫೋಟೋ ತೆಗೆದ್ಬಿಟ್ಟು ಅದನ್ನ ವಿನಯ್ಗೆ ಮತ್ತೆ ಪವನ್ಗೆ ಕಳಿಸ್ತಾರೆ. ಅದು ಈಗಾಗಲೇ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ. ಇಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವ್ರನ್ನ ಕರ್ಕೊಂಡ್ಬಂದು ಇವನನ್ನ ಶೆಡ್ ನಲ್ಲಿ ಹೊಡೆದು ಕೊಲೆ ಮಾಡಿದ ನಂತರದಲ್ಲಿ ಶನಿವಾರ ಸಾಯಂಕಾಲದೊತ್ತಿಗೆ ಕೊಲೆ ಆಗುತ್ತೆ. ಶನಿವಾರ ಸಂಜೆ 6:30 7 ಗಂಟೆ ಅಷ್ಟೊತ್ತಿಗೆ ಕೊಲೆ ಆದ್ಮೇಲೆ ಭಾನುವಾರ ಬೆಳಗಿನ ಜಾವ ಪೊಲೀಸರಿಗೆ ಬಾಡಿ ಸಿಗುತ್ತೆ. ಇವರಿಗೆ ಭಾನುವಾರ ಬೆಳಗ್ಗೆ ಸರೆಂಡರ್ ಆಗಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಇವರು ಸರೆಂಡರ್ ಆಗ್ಲಿಕ್ಕೆ ಒಪ್ಪೋದಿಲ್ಲ. ಅಲ್ಲೊಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬರುತ್ತೆ. ರಾಘವೇಂದ್ರ ಬೇಕೇ ಬೇಕಿತ್ತು ಇವ್ರಿಗೆ. ಯಾಕೆ ಅಂತ ಅಂದ್ರೆ, ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಕೊಲೆ ಆಗ್ತಾನೆ. ಅದನ್ನ ಮಾಡಿದಂಥವ್ರು ಬೆಂಗಳೂರವ್ರು ಆಗಿದ್ರು. ಅವ್ರಿಗೂ ಚಿತ್ರದುರ್ಗಕ್ಕೂ ಸಂಬಂಧ ಏನು ಅನ್ನೋ ಒಂದು ಲಾಜಿಕ್ ಅನ್ನ ಮ್ಯಾಚ್ ಮಾಡಕ್ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ. ಇದು ಪೊಲೀಸ್ನವ್ರು ಮತ್ತೆ ಪ್ರಶ್ನೆ ಮಾಡ್ಕೊಂಡು ಹುಡ್ಕೊಂಡು ಬಂದೇ ಬರ್ತಾರೆ. ಹೀಗಾಗಿ ನಮ್ಗೆ ಚಿತ್ರದುರ್ಗದಿಂದ ಇವನನ್ನ ಕರ್ಕೊಂಡ್ ಬಂದಿದ್ದೆ ರಾಘವೇಂದ್ರನ್ಗೂ ಇವನ್ಗೂ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಅನ್ನೋದನ್ನ ಹೇಳೋ ಅಂತ ಕೆಲಸ ಆಗ್ಬೇಕಾಗಿತ್ತು. ಇದನ್ನ ಹೇಳಿದ್ರೆ ಮಾತ್ರನೇ ಪೊಲೀಸರು ನಂಬಲಿಕ್ಕೆ ಸಾಧ್ಯವಾದಂತ ಕತೆ ಸಿಕ್ತಿತ್ತು. ಈ ಕತೆ ಸಿಗಬೇಕು ಅಂತಂದ್ರೆ ರಾಘವೇಂದ್ರ ಬೇಕೇ ಬೇಕಾಗಿತ್ತು. ಆದ್ರೆ ರಾಘವೇಂದ್ರ ಭಯ ಪಡ್ತಾನೆ. ಅಂದ್ರೆ ನಾನು ಅರೆಸ್ಟ್ ಆಗ್ಬಿಟ್ಟು ಜೈಲ್ಗೆ ಹೋಗ್ಬಿಡ್ತೀನಿ, ಬೇಡ ನಂಗೆ ಇದು ಯಾವುದು ಅಂತೇಳಿ ಅವನು ವಾಪಸ್ ಹೋಗ್ತಾನೆ. ವಾಪಸ್ಸು ಚಿತ್ರದುರ್ಗಕ್ಕೆ ಹೋದಂತ ಸಂದರ್ಭದಲ್ಲೇನೆ ಅವನ ಹತ್ರ ರೇಣುಕಾಸ್ವಾಮಿ ಮೈ ಮೇಲಿದ್ದಂತ ಗೋಲ್ಡು ಮತ್ತೆ ಅವನ ಕರಡಿಗೆ ಇದೆಲ್ಲದನ್ನು ಪೊಲೀಸರು ಈಗ ರಾಘವೇಂದ್ರ ನಿವಾಸದಿಂದ ರಿಕವರಿ ಮಾಡಿದ್ದೀವಿ ಅಂತೇಳಿ ಈಗಾಗಲೇ ಕೇಸ್ನಲ್ಲಿ ತೋರಿಸ್ಕೊಂಡಿದ್ದಾರೆ. ಅದನ್ನ ನೋಡ್ಕೊಂಡು ಹೋದಂತದ್ದಾದ್ರೆ ಆ ಸಂದರ್ಭದಲ್ಲಿ ಚಿತ್ರದುರ್ಗದ ಕಡೆ ಹೋದವನನ್ನ ಮತ್ತೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರ್ತಾರೆ. ಪ್ರದೋಷ್ ಮತ್ತೆ ವಿನಯ್ ಇವರೆಲ್ಲ ಸೇರ್ಕೊಂಡು ಕನ್ವಿನ್ಸ್ ಮಾಡ್ತಾರೆ. ನೀನಿಲ್ಲ ಅಂತ ಅಂದ್ರೆ ಇಡೀ ಕತೆ ಬಿಲ್ಡ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಯಾವ ಉದ್ದೇಶಕ್ಕೆ ಕರ್ಕೊಬಂದು ಹೊಡೆದ್ರು ಅನ್ನೋದನ್ನ ಪ್ರೂವ್ ಮಾಡಕ್ ಆಗೋದೇ ಇಲ್ಲ. ಹೀಗಾಗಿ ನೀನ್ ಬೇಕೇ ಬೇಕು, ನಿನ್ಗೆ ಅದೇನ್ ಸಹಾಯ ಬೇಕು ಮಾಡ್ತೀವಿ, ನಿನ್ ಮನೆಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಅಂತೇಳಿ ಅವನಿಗೆ ಒಪ್ಪಿಸ್ತಾರೆ. ಅದಾದ್ಮೇಲೆ 5 ಲಕ್ಷ ರೂಪಾಯಿ ಹಣವನ್ನ ಅವನ ಮನೆಗೆ ತಲುಪಿಸ್ಬೇಕಾದಂತ ತಲುಪಿಸ್ತಾರೆ. ಮತ್ತೆ ಉಳಿದಂತೆ ಅವನಿಗೆ ಮುಂದಿನ ದಿನಗಳಲ್ಲಿ ಒಂದು 20 ಲಕ್ಷ ಹಣವನ್ನು ಕೊಡೋದು ಅನ್ನೋ ರೀತಿಯಲ್ಲಿ ಮಾತುಕತೆಯನ್ನ ಮಾಡ್ತಾರೆ. ಹೀಗಾಗಿ ಈ ಕೇಸು ಸೋಮವಾರ ತನಕ ಹೋಗೋದೇ ಇರಲಿಲ್ಲ. ಸೋಮವಾರ ಸಂಜೆ ಇವರೆಲ್ಲರೂ ಸರೆಂಡರ್ ಆಗ್ತಾರಲ್ಲ, ಈ ಪ್ರೋಸೆಸ್ ಭಾನುವಾರನೇ ಆಗ್ಬೇಕಾಗಿತ್ತು. ಒಂದ್ ಕಡೆ ಇವನು ಹೆದರ್ಕೊಂಡು ಹೋಗಿದ್ದು, ಮತ್ತೆ ಇನ್ನೊಂದು ಕಡೆ ಇವ್ರು ಯೋಚನೆ ಮಾಡೋದೇನಪ್ಪಾ ಅಂದ್ರೆ, ಭಾನುವಾರ ಹೋಗ್ಬಿಟ್ರೆ ಕೋರ್ಟ್ ಇರೋದಿಲ್ಲ, ಪ್ರೊಡ್ಯೂಸ್ ಮಾಡೋದಿಲ್ಲ, ಪೊಲೀಸ್ನವ್ರು ಹಿಡ್ಕೊಂಡು ಹೊಡಿತಾರೆ, ಅವಾಗೇನಾದ್ರು ಸತ್ಯ ಹೇಳ್ಬಿಡ್ತಾರೆ ಇವರು ಅಂತ ಹೇಳಿ ಭಯ ಪಡ್ತಾರೆ. ಅದೇ ರೀಸನ್ಗೆ ಇವರು ಕೊಲೆ ಮಾಡಿದ ನಂತರ ಶನಿವಾರ ಮುಗಿದ್ಮೇಲೆ ಭಾನುವಾರ ರಾತ್ರಿಯನ್ನ RR ನಗರದ ಒಂದು ಲಾಡ್ಜ್ ನಲ್ಲಿ ರೂಮ್ ಮಾಡಿಟ್ಬಿಟ್ಟು ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಇವರೆಲ್ಲರೂ ಕೂಡ ಅಲ್ಲೇ ಇರಿಸ್ತಾರೆ. ಆ ರೂಮಿಗೆ ಪ್ರದೋಷೆ ಹಣವನ್ನ ಸಂದಾಯವನ್ನ ಮಾಡ್ತಾನೆ. ಮತ್ತೆ ಅವ್ರಿಗೆ ಹಾಕೊಳ್ಳಿಕ್ಕೆ ಬಟ್ಟೆಯನ್ನು ಸಹಿತ
ರಿಲಯನ್ಸ್ ಟ್ರೆಂಡ್ಸ್ ಇಂದ ಬಟ್ಟೆಯನ್ನ ಕೊಡಿಸ್ತಾರೆ. ಇದು ಒಂದು ಕಾನ್ಸ್ಪರಸಿ ಏನಿದೆ ಇದರಲ್ಲಿ ಇವರ ಥಿಯರಿ ಅಂದ್ರೆ ಈಗ ಪೊಲೀಸರಿಗೆ ಒಂದ್ ಕಡೆಯಿಂದ ಆರೋಪಿಗಳ ಥಿಯರಿ ಗೊತ್ತಾಗ್ಬೇಕಂದ್ರೆ ರಾಘವೇಂದ್ರ ಬೇಕಾಗಿದ್ದಂತವನಾಗಿದ್ದ, ಅದಕ್ಕೇನೆ ಅವನಿಗೆ ಅಷ್ಟೆಲ್ಲ ಕನ್ವಿನ್ಸ್ ಮಾಡ್ತಾರೆ ಮಧುಶ್ರೀ. ಹಾಗೆ ಸಂಪರ್ಕದಲ್ಲಿರಿ ಪ್ರಜ್ವಲ್, ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ. ವಿಚಾರಣೆ ತೀವ್ರಗೊಳ್ತಾ ಇದ್ದಂತೆ ಮೊದಲು ಬಂದಿದ್ದೇ ದರ್ಶನ್ ಹೆಸರು. ವಿಚಾರಣೆಯ ವೇಳೆ ರಾಘವೇಂದ್ರ ಬಾಯ್ಬಿಟ್ಟಿದ್ದು ದರ್ಶನ್ ಹೆಸರನ್ನ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದು ವಿಜಯಲಕ್ಷ್ಮಿಗೆ ಎಂದಿದ್ದ, ಆದ್ರೆ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದು ಎಂದ ಕೇಶವಮೂರ್ತಿ. ಇಲ್ಲಿ ಗೊಂದಲ ಶುರುವಾಗುತ್ತೆ. ತಡರಾತ್ರಿ 2 ಗಂಟೆ ವೇಳೆಗೆ ಕೇಶವಮೂರ್ತಿ ಬಾಯ್ಬಿಟ್ಟಿದ್ದ. ದರ್ಶನ್ ಪತ್ನಿಗೆ ಅಲ್ಲ ಸರ್, ಪವಿತ್ರ ಗೌಡಗೆ ಮೆಸೇಜ್ ಅನ್ನ ರೇಣುಕಾಸ್ವಾಮಿ ಕಳಿಸಿದ್ದು ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಲಾಗುತ್ತೆ. ಮೊದಲಿಗೆ ದರ್ಶನ್ ಹೆಸರನ್ನ ಹೇಳಿದ್ದೆ ರಾಘವೇಂದ್ರ. ವಿಚಾರಣೆ ತೀವ್ರಗೊಳಿಸಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಗೆ ಒಂದಷ್ಟು ಹಣಕಾಸಿನ ವ್ಯವಹಾರ ಇತ್ತು, ದುಡ್ಡು ಕೊಟ್ಟಿದ್ವಿ, ಹಾಗೆ ಹೀಗೆ ಅಂತ ಹೇಳಿ ಕಥೆ ಕಟ್ಟಿದ್ರು. ಅದೆಲ್ಲದ್ರ ಬಗ್ಗೆ ಡೌಟ್ ಬಂದಾಗ ಅಸಲಿಯತ್ತನ್ನ ಕೆದಕಿದಾಗ ದರ್ಶನ್ ಹೆಸರು ಹೊರಬಿದ್ದಿದೆ. ಆ ಸಂದರ್ಭದಲ್ಲೇ ಸತ್ಯಾಂಶ ಎಲ್ಲ ಕಕ್ಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗಿದ್ದು ಪವಿತ್ರಾಗೆ ಗೊತ್ತಿರಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅನ್ನೋ ವಿಚಾರ ಪವಿತ್ರ ಗೌಡಗೆ ಗೊತ್ತಿರಲಿಲ್ವಾ? ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಹಲ್ಲೆ ಬಳಿಕ ರ್ಯಾಂಗ್ಲರ್ ಕಾರ್ನಲ್ಲಿ ಪವಿತ್ರ ಡ್ರಾಪ್ ಮಾಡಿದ್ರು, ಅಂದ್ರೆ ಆಕೆಯನ್ನ ಕಳಿಸ್ಕೊಟ್ಟಿದ್ರು. ಬಳಿಕ ಭಾನುವಾರ ಪವಿತ್ರ ಗೌಡಗೆ ದರ್ಶನ್ ಕಾಲ್ ಮಾಡ್ತಾರೆ. ಪೊಲೀಸರು ಏನಾದ್ರೂ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತಷ್ಟೇ ಹೇಳ್ಬೇಕು ನೀನು, ಅದನ್ನ ಬಿಟ್ಟು ಬೇರೆ ಏನನ್ನೂ ಕೂಡ ಹೇಳೋಕ್ ಹೋಗ್ಬೇಡ ಅಂತ ಹೇಳಿ ಪವಿತ್ರ ಗೌಡಗೆ ದರ್ಶನ್ ಹೇಳ್ತಾರೆ. ಅಷ್ಟು ಮಾತ್ರ ಹೇಳಿ ಕಾಲ್ ಕಟ್ ಮಾಡ್ತಾರೆ ದರ್ಶನ್. ದರ್ಶನ್ ಹೇಳದ್ಮೇಲೆ ಈ ವಿಚಾರದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಂತಹ ಪವಿತ್ರ ಗೌಡ ಗಾಬರಿ ಆಗ್ತಾರೆ. ಏನಾಯ್ತು ಅಂತ ಪವನ್ ಬಳಿ ಪವಿತ್ರ ಗೌಡ ಕೇಳ್ತಾಳೆ. ಪವಿತ್ರಾಗೆ ಏನಿಲ್ಲ, ನೀವು ಸುಮ್ಮನಿದ್ಬಿಡಿ ಅಂತ ಹೇಳಿ ಪವನ್ ಕೂಡ ಹೇಳ್ತಾನೆ. ಪ್ರಕರಣದ A3. ಅದಾದ ನಂತರ ಪವನ್ ಮೇಲೆ ಪವಿತ್ರ ಗೌಡ ಕೂಗಾಡ್ತಾಳೆ. ಕೂಗಾಡಿದ್ಮೇಲೆ ಈ ರೀತಿಯಾಗಿ ರೇಣುಕಾಸ್ವಾಮಿಯ ಮರ್ಡರ್ ಆಗಿದೆ, ಆತ ಸತ್ತು ಹೋಗಿದ್ದಾನೆ ಅನ್ನೋ ವಿಚಾರವನ್ನ ಪವಿತ್ರ ಗೌಡಗೆ ಪವನ್ ಹೇಳ್ಬಿಡ್ತಾನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ದರ್ಶನ್ ಅಂಡ್ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು ಅಂತ ಹೇಳಿ. ಅದಾದ್ಮೇಲೆ ಪವಿತ್ರ ಗೌಡಗೆ ಈ ವಿಚಾರ ಗೊತ್ತಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಹಾಗೆಯೇ ಸ್ಟೇಷನ್ ನಲ್ಲಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ರಾಘವೇಂದ್ರ ಫಸ್ಟ್ ಹೇಳಿದ್ದೆ ದರ್ಶನ್ ಹೆಸರು. ಅಲ್ಲೂ ಕೂಡ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ರು ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ಅನ್ನೋದು. ಮಧುಶ್ರೀ, ಬೇಸಿಕಲಿ ರಾಘವೇಂದ್ರ, ಈ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಈ 4 ಜನ ಪೊಲೀಸ್ನವ್ರು ಹಿಡ್ಕೊಂಡು ಗಟ್ಟಿಯಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ರಾತ್ರಿ 11:30-12 ಗಂಟೆ ಸಮಯದಲ್ಲಿ ರಾಘವೇಂದ್ರ ಏನಿದ್ದಾನೆ ಇವನು ಇದೆಲ್ಲದೂ ನಡೆದಿದ್ದು ದರ್ಶನ್ ಅವ್ರು ಭಾಗಿಯಾಗಿದ್ರು ಅನ್ನೋದನ್ನು ಒಪ್ಕೊಂಡಾದ್ಮೇಲೆ ಕಾರಣ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಮೋಟಿವ್ಗೋಸ್ಕರ ಇವರು ಇವನನ್ನು ಕರ್ಕೊಂಡ್ಬಂದು ಹೊಡೆದ್ರು ಅಂತೇಳಿ. ಆಗ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಿದ್ದ ಇವನು ಅಂತೇಳಿ ಹೇಳ್ತಾರೆ. ಆದ್ರೆ ಪೊಲೀಸರಿಗೆ ಅದು ಕನ್ವಿನ್ಸ್ ಆಗೋದಿಲ್ಲ, ಅದಕ್ಕೆ ಬೇಕಾದಂಥ ದಾಖಲಾತಿಗಳಿರೋದಿಲ್ಲ, ಮತ್ತೆ ಪೊಲೀಸರ ಕ್ವಶನಿಂಗ್ಗಳು ಜಾಸ್ತಿ ಆಗುತ್ತೆ. ಮತ್ತೆ ಬೇರೆಯಾಗಿ ಇವುಗಳನ್ನ ಹಿಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ACP ಚಂದನ್ ಅಂಡ್ ಅವರ ಟೀಮ್ ಕಾಮಾಕ್ಷಿಪಳ್ಳಿಯದ ಕ್ರೈಮ್ ಸ್ಟಾಫ್ಗಳು ಬೇಸಿಕಲಿ ಅವ್ರುಗಳು ಮಾಡ್ತಾ ಹೋಗ್ತಾರೆ. ಈ ಕಾಮಾಕ್ಷಿಪಳ್ಳಿಯ ಪೊಲೀಸ್ ಠಾಣೆ ಕ್ರೈಮ್ ಸ್ಟಾಫ್ಗಳು ಮತ್ತೆ ACP ಚಂದನ್ ಮತ್ತೆ ಕಾಮಾಕ್ಷಿಪಳ್ಳಿಯ ಇನ್ಸ್ಪೆಕ್ಟರ್ಗಳು ಅವ್ರು ಮಾಡ್ಕೊಂತ ಹೋದಂತ ಸಂದರ್ಭದಲ್ಲಿ ಕೇಶವಮೂರ್ತಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಒಪ್ಕೊಳ್ತಾನೆ, ಇಲ್ಲ ಸರ್ ಪವಿತ್ರ ಗೌಡಂಗೋಸ್ಕರ ಆಗಿದ್ದು, ಪವಿತ್ರ ಗೌಡನು ಸ್ಪಾಟ್ಗೆ ಬಂದಿದ್ರು, ಅವರು ಹೊಡೆದ್ರು ಅಂತ ಹೇಳಿ ಹೇಳ್ತಾನೆ. ಆಗ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಗ್ತದೆ, ಇದು ಪವಿತ್ರ ಗೌಡನ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಹೇಳೋದು. ಆದ್ಮೇಲೆ ಮುಂದುವರೆದಂತೆ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ ಬಳಿಕವಾಗಿ ಒಂದು 6 ಅವರ್ಸ್ ಗ್ಯಾಪ್ ಅಲ್ಲಿ ಉಳಿದಂತ ಆರೋಪಿಗಳನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಮತ್ತೆ ಇನ್ನೊಂದು 6 ಅವರ್ಸ್ ಗ್ಯಾಪ್ ನ ಒಳಗಡೆ ಆಗಿ ದರ್ಶನ್ ಮತ್ತೆ ಪವಿತ್ರ ಗೌಡನು ಸಹಿತ ಅರೆಸ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಭಾನುವಾರ ಅಂದ್ರೆ ಶನಿವಾರ ರಾತ್ರಿ ಕೊಲೆ ನಡೆದ್ರೆ ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ದರ್ಶನ್ ವಾಪಸ್ ಮೈಸೂರಿಗೆ ಹೋಗಿರ್ತಾರೆ. ಇವ್ರಿಗೆ ಎಲ್ಲೋ ಕಳ್ಳನ ಮನ್ಸು ಒಂಥರ ಬೇರೆ ತರ ಇರುತ್ತಲ್ವಾ, ಆ ರೀತಿಯಾಗಿ ದರ್ಶನ್ಗೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇದೇನಾದ್ರು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ರೆ ಅಂತೇಳಿ. ಮತ್ತೆ ಇನ್ನೊಂದು ತುಂಬಾ ಬಹುಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಏನಂದ್ರೆ, ರೇಣುಕಾ ಸ್ವಾಮಿಯನ್ನ ಹೊಡೆದು ಮಲಗಿಸಿದ ನಂತರವಾಗಿ ಇವರೆಲ್ಲರೂ ಸಹಿತ ಅವನನ್ನ ಅಲ್ಲಿಂದ ಒಂದು ಸೆಕ್ಯೂರಿಟಿ ರೂಮ್ ತರ ಇರುತ್ತದೆ, ಆ ರೂಮ್ಗೆ ಅವನನ್ನು ಎಳ್ಕೊಬಂದು ಹಾಕ್ತಾರೆ. ಇನ್ಕ್ಲೂಡಿಂಗ್ ದರ್ಶನ್, ಇನ್ಕ್ಲೂಡಿಂಗ್ ವಿನಯ್, ಮತ್ತೆ ಅಲ್ಲಿದ್ದಂತ ಯಾರಿಗೂ ಸಹಿತ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಯಾಕಂದ್ರೆ ಇವರು ಸಾಯಿಸಿದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಇರೋದಿಲ್ಲ, ನಾವು ಇನಮನ ಹೊಡೆದಿದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿಂದ ದರ್ಶನ್ ಆಚೆ ಕಡೆ
ಸತ್ತೋಗಿರ್ತಾನೆ, ರೇಣುಕಾಸ್ವಾಮಿ ಸತ್ತೋಗಿರ್ತಾನೆ, ಆದ್ರೂ ಇವ್ರು ಯಾರಿಗೂ ಸಹಿತ ಅವ್ನು ಸತ್ತೋಗಿದ್ದಾನೆ ಅನ್ನೋದು ಕನ್ಫರ್ಮೇಶನ್ ಇರೋದಿಲ್ಲ. ಇದೇ ರೀತಿ ಪವಿತ್ರ ಗೌಡಂಗೆ ಜೀಪ್ ವ್ರ್ಯಾಂಗ್ಲರ್ ವಾಹನದಲ್ಲಿ ವಿನಯ್ ಮನೆಗೆ ಡ್ರಾಪ್ ಮಾಡ್ತಾನೆ. ಕರ್ಕೊಂಬರುವಾಗ ದರ್ಶನ್ ಪಿಕಪ್ ಮಾಡಿದ್ರೆ ವಾಪಸ್ ಡ್ರಾಪ್ ಮಾಡುವಾಗ ವಿನಯ್ ಡ್ರಾಪ್ ಮಾಡ್ತಾನೆ. ವಿನಯ್ ಡ್ರಾಪ್ ಮಾಡಿ ಹೋದ್ರು ಸಹಿತ ಪವಿತ್ರ ಗೌಡಂಗೆ ಈ ವಿಷಯಗಳು ಗೊತ್ತಿರೋದಿಲ್ಲ. ಇವ್ರು ಎಲ್ಲ ಕಡೆ ಪ್ಯಾರಲಲ್ ಆಗಿ ಅವನನ್ನ ಬಾಡಿ ಡಿಸ್ಪೋಸ್ ಮಾಡೋಂಥದ್ದು, ಬೇರೆಯವ್ರನ್ನ ಸರೆಂಡರ್ ಮಾಡಿಸೋವಂಥದ್ದು ಇದೆಲ್ಲದೂ ಆಗಿರುತ್ತೆ. ಇದರ ನಡುವೆ ಭಾನುವಾರ ದರ್ಶನ್ ಫೋನ್ ಮಾಡಿ ಹೇಳೋದು ಒಂದೇ, ಪೊಲೀಸರು ನಿನ್ನ ಹತ್ರ ಬಂದು ಏನಾದರೂ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಬೇಕು, ಅದು ಬಿಟ್ಟು ಬೇರೆ ಏನು ಹೇಳಬಾರ್ದು ನೀನು ಅಂತೇಳಿ ದರ್ಶನ್ ಒಂದು ಹೇಳಿ ಕಾಲನ್ನ ಕಟ್ ಮಾಡ್ತಾನೆ. ಅದಾದ್ಮೇಲೆ ಇವಳು ಪವನನ್ನ ಕೇಳಕ್ಕೆ ಶುರು ಮಾಡ್ತಾಳೆ. ಪವಿತ್ರ ಗೌಡ ಯಾಕೆ ಹಿಂಗಂತ ಹೇಳಿದ್ವು, ಏನಾಯ್ತು ಹೇಳು ಅಂತೇಳಿ. ಆಗ ಪವನ್ ನಿಮ್ಗೇನು ಗೊತ್ತಾಗಲ್ಲ, ಸುಮ್ನಿರಿ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆಕೆ ಸುಮ್ನಿರೋದಿಲ್ಲ, ಮತ್ತೆ ಗಲಾಟೆ ಏನ್ ಮಾಡ್ತಾಳೆ. ಇವರ ಉದ್ದೇಶ ಏನಂದ್ರೆ ಪವಿತ್ರ ಗೌಡಂಗೆ ಕೊಲೆ ಆಗಿರೋ ವಿಷಯವನ್ನ ಹೇಳ್ಬಿಟ್ರೆ ಆಕೆ ಎಲ್ಲಿ ಬಸ್ಟ್ ಔಟ್ ಆಗ್ತಾಳೋ, ಆಕೆ ಎಲ್ಲಿ ಓಪನ್ ಅಪ್ ಆಗ್ಬಿಡ್ತಾಳೋ ಅನ್ನೋದು ಇವ್ರಿಗೊಂದು ಭಯ ಇರ್ತದೆ. ಹೀಗಾಗಿನೇ ಆಕೆಗೆ ಹೇಳಲಿಕ್ಕೆ ಹೋಗಲ್ಲ. ಕೊನೆ ಹಂತದಲ್ಲಿ ಆಕೆಗೆ ಪವನ್ ಅನಿವಾರ್ಯವಾಗಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಪವನ್ ಅವಾಗ ಸತ್ಯವನ್ನ ಹೇಳ್ತಾನೆ. ಆಗ ಆಕೆ ಅದನ್ನ ಸಮತ ಅಂತ ಹೇಳಿ ಆಕೆ ಆ ಫ್ರೆಂಡ್ ಒಬ್ಳ ಜೊತೆನೂ ಡಿಸ್ಕಸ್ ಅನ್ನ ಮಾಡ್ತಾಳೆ. ಇದು ನಂತರದಲ್ಲಿ ನಡೆದಂತ ವಿಚಾರಗಳು. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ.